ಹಲೋ ಹಾಯ್ ವೆಲ್ಕಮ್ ಟು ಸಾಯಿ ಆಕ್ಯುಪ್ರೆಷರ್ ಮತ್ತು ಮುದ್ರಾ ಥೆರಪಿ ದಾವಣಗೆರೆ. ಸೊ ಇಂದಿನ ಟಾಪಿಕ್ಕು ಟಾಕ್ಸಿಫಿಕೇಶನ್ ಅಥವಾ ಡಿಟಾಕ್ಸ್ ಮಾಡೋದು. ಟಾಕ್ಸಿಫಿಕೇಶನ್ಸನ್ನು ಹೊರಗೆ ತೆಗಿಬೇಕು ಅಥವಾ ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ಸ್ ಮಾಡೋದು ಅಥವಾ ಮೆಡಿಸಿನಲ್ನಿಂದ ಆಗಿರುವಂಥ ಸೈಡ್ ಎಫೆಕ್ಟ್ಸನ್ನು ಕ್ಲಿಯರ್ ಮಾಡೋದು. ಬಾಡಿ ಒಳಗಿಂದ ನಮ್ಮ ಮೆಡಿಸಿನಲ್ಲಿಂದ ಆಗಿರುವಂಥ ಸೈಡ್ ಎಫೆಕ್ಟ್ಸನ್ನು ಅಥವಾ ನಾವು ಲಾಂಗ್ ಟರ್ಮ್ ಆಫ್ ಮೆಡಿಸಿನ್ ತೊಗೊತಾ ಇದ್ದರೆ ಆ ಮೆಡಿಸಿನ್ಸಿಂದ ಆಗಿರೋವಂಥ ಸೈಡ್ ಎಫೆಕ್ಟ್ಸ್ ಅಂದರೆ ನಮ್ಮ ಬಾಡಿ ಒಳಗಡೆ ಟಾಕ್ಸಿಫಿಕೇಶನ್ಸ್ ಆಗ್ತದೆ. ಬರೀ ಮೆಡಿಸಿನ್ ಅಂತ ಹೇಳಿಲ್ಲ, ನಾವು ಮಾಡೋಂಥ ಫುಡ್ಡಿಂದನೂ ಕೂಡ ನಮಗೆ ಟಾಕ್ಸಿಫಿಕೇಶನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಟಾಕ್ಸಿಫಿಕೇಶನ್ ಅದನ್ನು ತೆಗೀಲಿಕ್ಕೆ ಅಥವಾ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ಅನ್ವಾಂಟೆಡ್ ಥಿಂಗ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ಅಸಿಡಿಟಿ ಅಥವಾ ಆಸಿಡ್ ಫಾರ್ಮೇಷನ್ಸ್ ಆಗ್ತಾ ಇರುತ್ತೆ, ಎಲ್ಲ ಊಟದಲ್ಲಿರುತ್ತೆ, ಎಣ್ಣೆಯಲ್ಲಿರುತ್ತೆ, ಎಲ್ಲದರಲ್ಲಿರುತ್ತೆ. ಅದನ್ನು ನಾವು ಈ ಟಾಕ್ಸಿಫಿಕೇಶನ್ಸ್ನ ಹೊರಗೆ ತೆಗಿಲಿಕ್ಕೆ ಒಂದು ಪಾಯಿಂಟನ್ನು ಹೇಳ್ಕೊಡ್ತೀನಿ. ಅದು ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಈ ಕೈಯಲ್ಲಿ ಮಿಡಲ್ ಮತ್ತು ಮಿಡಲ್ ಫಿಂಗರ್ ಇದೆಯಲ್ಲ, ಈ ಫಿಂಗರಿನ ಈ ಪಾಯಿಂಟಲ್ಲಿ ಬರುತ್ತೆ. ನಾನು ಏನು ರೆಡ್ ಕಲರ್ ಮಾಡಿ ತೋರಿಸಿದ್ದೀನಲ್ಲ, ಈಗ ಈ ರೆಡ್ ಕಲರ್ ಇರೋ ಪಾಯಿಂಟ್ ಹತ್ರ ಬರುತ್ತೆ. ಈ ಪಾಯಿಂಟನ್ನು GB21 ಅಂತ ಕರಿತೀವಿ. GB21 ಅಂದರೆ ಗ್ಯಾಲ್ ಬ್ಲಾಡರ್ 21. ಸೊ ಗ್ಯಾಲ್ ಬ್ಲಾಡರ್ ಏನು ಕೆಲಸ ಮಾಡುತ್ತೆ, ನಮ್ಮಲ್ಲಿ ಬಯಲಲ್ಲಿ ಕ್ಲಿಯರ್ ಮಾಡ್ತಾ ಇರುತ್ತೆ. ಹಾಗೆ ಕೂಡ ನಮ್ಮಲ್ಲಿರುವಂಥ ಟಾಕ್ಸಿಫಿಕೇಶನ್ಸನ್ನು ಕೂಡ ಆಮ್ಲೀಯತೆ ಅಥವಾ ಇದನ್ನು ಉಳಿದಿರೋದನ್ನು ಕ್ಲಿಯರ್ ಮಾಡ್ತೇವೆ. ಆ ಪ್ಲೇಸಿಗೆ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಕ್ಲಸ್ಟರ್ ಮ್ಯಾಗ್ನೆಟ್ ಅಂದರೆ ಈ ಥರ ಒಂದು ಕಡೆ ಸಿಲ್ವರ್ದು ಇರುತ್ತೆ, ಒಂದು ಕಡೆ ಬ್ಲ್ಯಾಕ್ ಬರ್ತಾ ಇರುತ್ತೆ. ಈ ಸಿಲ್ವರು ಅಥವಾ ಬ್ಲ್ಯಾಕ್ ಇರೋ ಮ್ಯಾಗ್ನೆಟ್ಸನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಬಾಡಿ ಒಳಗಡೆಯಿಂದ ಸೊ ಈ ಟೇಪನ್ನು ತೊಗೊಂಡ್ಬಿಟ್ಟು ಈ ಸಿಲ್ವರ್ ಟೇಪ್ ಅಂಟಿರುತ್ತಲ್ಲ, ಈ ಸಿಲ್ವರ್ ಸೈಡೆಡ್ ಶಾರ್ಪ್ ಇರುತ್ತೆ ಸೈಡೆಡ್ನ, ಈ ಪಾಯಿಂಟನ್ನು ಈ ಪ್ಲೇಸಿಗೆ ದಿನ ರಾತ್ರಿ ನೀವು ಹಾಕಿ ಬೆಳಗ್ಗೆ ತೆಗಿಬೋದು. ಈ ಪ್ಲೇಸಿಗೆ ಈ ಥರ. ಸೊ ಈಗ ಎಲ್ಲರಿಗೂ ಟಾಕ್ಸಿಫಿಕೇಶನ್ ಜಾಸ್ತಿ ಆಗಿರುತ್ತೆ, ಬಾಡಿ ಒಳಗೆ ಬೇಕಾಗಿರೋಂಥ ಅನ್ವಾಂಟೆಡ್ ಥಿಂಗನ್ನು ತೆಗಿಲಿಕ್ಕೆ ಈ ಪ್ಲೇಸಿಗೆ ಆ ಒಂದು ಮ್ಯಾಗ್ನೆಟನ್ನು ಅಪ್ಲೈ ಮಾಡಿ ದಿನಕ್ಕೆ 7ರಿಂದ 8 ಗಂಟೆ ಅಥವಾ ಜಾಸ್ತಿ ಬಿಟ್ಟರು ಕೂಡ ಆಗುತ್ತೆ. ನೀವು ರಾತ್ರಿ ಅಪ್ಲೈ ಮಾಡಿ ಬೆಳಗಿನ ಜಾವ ತೆಗೆದ್ರೂ ಕೂಡ ಆಗುತ್ತೆ. ಇದರಿಂದ ನಮ್ಮಲ್ಲಿರೋ ಆಗಿರುವಂತಹ ಮೆಡಿಸಿನಲ್ ಸೈಡ್ ಎಫೆಕ್ಟ್ಸು ಅಥವಾ ಊಟದಿಂದ ಆಗಿರೋ ಟಾಕ್ಸಿಫಿಕೇಶನ್ಸನ್ನು ನಾವು ಕೂಡ ಇದನ್ನು ಕ್ಲಿಯರ್ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರು ಕೂಡ ಶೇರ್ ಮಾಡಿ. ಮತ್ತು ಯಾವುದೇ ನಿಮಗೆ ಬೇರೆ ಏನಾರ ನಿಮಗೆ ಎನ್ಕ್ವೈರೀಸ್ ಇದ್ದರೆ ಅಥವಾ ನಿಮಗೆ ಆ ಟ್ರೀಟ್ಮೆಂಟ್ಗಳ ಬಗ್ಗೆ ಇದ್ದರೆ, ಸೊ ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ನಾನು ಕೊಡ್ತೀನಿ. ಜೊತೆಗೆ ಸೊ ಟ್ರೀಟ್ಮೆಂಟ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರ್ ಥೆರಪಿ ಕಲಿಯಬೇಕು ಅನ್ನೋರು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ನನ್ನ ನಂಬರ್ ಇರುತ್ತೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಇರುತ್ತೆ ಮತ್ತು ವಾಟ್ಸಪ್ ಗ್ರೂಪ್ನ ನನ್ನ ನಂಬರ್ನ ಕೂಡ ಶೇರ್ ಮಾಡ್ತೀನಿ. ಕೆಲವೊಂದು ವಿಡಿಯೋಗಳು ಅಥವಾ ಕೆಲವೊಂದು ಮುದ್ರಾ ಥೆರಪಿಗಳನ್ನು ನಾನು ಇದರೊಳಗೆ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.